ಮತ್ತೊಂದು ವ್ಯೂ ಪಾಯಿಂಟ್ ಅಲ್ಲಿಗೆ ಸಹ ಹೋಗ್ತೇವೆ, ಹೊರಡುವಲ್ಲ. ಕಳ್ಳ 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 ತುಂಬ ಕ್ಯೂಟ್ ಇದೆ ಇದು. ಗೂಗಲ್ ಪೇ ಮಾಡ್ಲಿಕ್ಕೆ ಹೋದೆ ಬಟ್ ಆಗಿಲ್ಲ. ಫುಲ್ ಬಿಸಿಲು, ಕಾಲನ್ನೆಲ್ಲ ಕಿಡ್ಲಿಕ್ಕೆ ಆಗುದಿಲ್ಲ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ ಇವ್ರು ಹೇಳಿದಲ್ಲ. ಶಬೀರ್ ಬಾಯಿ ಬೈಕನ್ನು ಫಸ್ಟ್ ಟೈಮ್ ಶೈನಿ ಟ್ರೈ ಮಾಡ್ತಿದ್ದಾಳೆ. ನಿಮ್ಮ ಅಜ್ಜನ ಅಲ್ಲಿಂದ ಇಲ್ಲಿ ತನಕ ಇಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ ನಿಮ್ಮ ಅಜ್ಜ. ಕಾಡದ ಸೊಪ್ಪು ಕಂಡ್ರೆ ಅಲ್ಲಿ 2 ಹೋಟೆಲ್ ಹೋದೆವು, ಅಲ್ಲಿ ಮನುಷ್ಯರೇ ಇಲ್ಲ, ನೋಡುವಾಗಲೇ ಅದೊಂದು ಬೇಡ ಅಂತ ಆಯ್ತು. ಜೋರು ಬರ್ಸಬದ್ದು ನೀರಿಗೆ 90 ಪಂಡರ ಅಬೇಬಿಗೆ ಲೆಪ್ಪುಲೆ ಅಬೇಬಿ ಸೂಪರ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಹೌದಾ ಏರಾಗ ಡ್ಯಾನ್ಸ್ ಬರ್ಪುಜ್ಜಿ ನಾಚಿಕೆ ಆಪುಜ್ಜಿ ನಿಕ್ಲಾಗಿ. ಓಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂತ ಅನ್ಬೋದು. ಹಾಗೆ ನಾವು ಕೂಡ ತುಂಬ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಕ್ಕೆ ಬಂದಿದೆ. ಬೆಳಗಿನ ಸಮಯ 10:30 ಆಗ್ತಾ ಬಂತು. ಸಿರಿಮನೆ ಫಾಲ್ಸ್ ಮುಗೀತು ನಮಗೆ. ಈಗ ಶೃಂಗೇರಿ ಟೆಂಪಲ್ಗೆ ಹೋಗ್ತೇವೆ, ಅದರ ನಂತರ ಕುಂದಾದ್ರಿ ಅಲ್ವಾ, ಮತ್ತೊಂದು ವ್ಯೂ ಪಾಯಿಂಟ್ ಅಲ್ಲಿಗೆ ಸಹ ಹೋಗ್ತೇವೆ, ಹೊರಡುವಲ್ಲ. ಎಸ್, ಸಿರಿಮನೆ ಜಲಪಾತದಿಂದ ವಾಪಸ್ ಹೋಗ್ತಾ ಇದ್ದೇವೆ. ಗಣೇಶ್ ಅವರು ಆಗ ಅವರು ಕೆಲವು ವೀಡಿಯೋ ತೆಗೆದ್ರು, ಅದನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ವೀಡಿಯೋವನ್ನು ಕೊಟ್ರಾ? ಹಾಂ, ನೆಟ್ವರ್ಕ್ ಇಲ್ಲ. ಹಾಂ, ಓಕೆ ನೆಟ್ವರ್ಕ್ ಇಲ್ಲ ಅಂತೆ. ನೆಟ್ವರ್ಕ್ ಸಿಕ್ಕಿದ ಮೇಲೆ ಕಳಿಸ್ತಾರಂತೆ. ಥ್ಯಾಂಕ್ ಯು ಅವರಿಗೆ ನಮ್ಮ ವೀಡಿಯೋ ತೆಗೆದೋದಕ್ಕೆ. ಈಗ ಸೀದಾ ಇಲ್ಲಿಂದ ಶೃಂಗೇರಿ ಹೋಗೋದು. ಶೃಂಗೇರಿ ಶಾರದಾಂಬೆ ದರ್ಶನ ಮಾಡಿ ಅಲ್ಲಿಂದ ನಮ್ಮ ಫಾಲ್ಸಿಗೆ, ಅಲ್ಲಿಂದ ಶೃಂಗೇರಿ ಶಾರದಾಂಬೆ ದರ್ಶನ ಮಾಡಿ ಕುಂದಾದ್ರಿಗೆ, ಕುಂದಾದ್ರಿ ವ್ಯೂ ಪಾಯಿಂಟ್. ಹೊರಡ್ತಿದ್ದೇವೆ. ಒಂದು ಒಳ್ಳೆ ರಿಲ್ಯಾಕ್ಸ್ ಆಯಿತು. ಫುಲ್ ಸರ್ಕಲ್ನಾಗೆ ಉಂಟು ಇದು ರೋಡು, ಭಾಳ ಚೆಂದ ರೋಡು. ಯಾಕಂತ ಹೇಳಿದರೆ ತುಂಬ ಜನ ಟೂರಿಸ್ಟ್ಗಳು ಈ ಫಾಲ್ಸಿಗೆ ಬರ್ತಾರೆ. ಈಗ ಒಳ್ಳೆ ಸುಸಜ್ಜಿತವಾದ ರಸ್ತೆ, ಕನೆಕ್ಟಿವಿಟಿ ಒಳ್ಳೆಯದುಂಟು. ನಮ್ಮ ಎಸ್ ಕೆ ಬಾರ್ಡ್ರ್ ನಂತರ ಆಚೆ ಸಹ ಒಳ್ಳೆಯದುಂಟು ಎಸ್ ಕೆ ಬಾರ್ಡ್ರ್ ಸಹ. ಅಂತೇಳಿದರೆ ಕುದುರೆಮುಖ ಘಾಟ್ ಸಹ ಘಾಟ್ ಸೆಕ್ಷನ್ ಅಂತ ಫೀಲ್ ಆಗೋದಿಲ್ಲ. ಯಾಕಂತ ಹೇಳಿದರೆ ರೋಡ್ ಸೂಪರ್ ಉಂಟು. ಅಷ್ಟೇನು ಟರ್ನಿಂಗ್ಸ್ ಇಲ್ಲ, ತುಂಬ ಕಡಿಮೆ ಟರ್ನಿಂಗ್ಸ್. ಹೋಗಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ನಮ್ಮ ಬೈಕರ್ಸ್ ಸ್ಕ್ವಾಡ್ ಬೆಳ್ತಂಗಡಿ ಇದರ ಟೀಮಿಗೆ ಧನ್ಯವಾದಗಳು. ಒಳ್ಳೆಯ ರೈಡ್ ಪ್ರತಿ ತಿಂಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಫುಲ್ ಶೃಂಗೇರಿ ಬಾಯ್ಸ್ ಫೋಟೋ ಸೆಷನ್ ಮಾಡ್ತಿದ್ದಾರೆ. ಶೃಂಗೇರಿ ಇಲ್ಲಿಂದ ಕೇವಲ 5 ಕಿಲೋಮೀಟ್ರ್. ನಾವಾಗ ಬಂದ ರೂಟ್ ಬೇರೆ. ಯಾಕಂತೇಳಿದ್ರೆ ಇದು ಶೃಂಗೇರಿಗೆ ನಿಯರೆಸ್ಟ್ ಒಳಗಿನ ರಸ್ತೆ. ನೋಡಿ, ಇಲ್ಲೊಂದು ಆರ್ಚ್ ಸಿಗ್ತದೆ, ಇದರಿಂದ ಹೊರಗೆ ಬರ್ತಾ ಇದ್ದೇವೆ. ಈಗ ಇಲ್ಲಿ ಕೇವಲ 1 ಕಿಲೋಮೀಟ್ರಿನ ಶೃಂಗೇರಿಗೆ. ನಾವು ಲಾಸ್ಟ್ ಟೈಮ್ ನೆನಪುಂಟ ಈ ಹೋಟ್ಲಲ್ಲಿ ಊಟ ಮಾಡಿದ್ದು, ಹೋಟೆಲ್ ದುರ್ಗಾದರ್ಶಿನಿ. ಲಾಸ್ಟ್ ಟೈಮ್ ಅಲ್ಲಿ ಊಟ ಮಾಡಿದ್ದು ನಾವು. ಇದು ಸಿರಿಮನೆ ಜಲಪಾತಕ್ಕೆ ಬಂದಾಗ ಅಲ್ಲಿ ಊಟ ಮಾಡಿದ್ದು ನಾವು. ನಮಗೆ ಮೈನ್ ರೋಡಿಗೆ ಸಿಕ್ಕಿತ್ತು. ಈಗ ಬಸ್ ಸ್ಟ್ಯಾಂಡ್ ಹತ್ರ ಒಳಗಡೆ ಹೋಗಬೇಕು, ಟೆಂಪಲಿಗೆ ರೈಟಿಗೆ ಹೋಗಬೇಕು ನನ್ನ ಪ್ರಕಾರ. ಟೈಮ್ 11 ಆಗ್ತಾ ಬಂತು. ಆದಷ್ಟು ಬೇಗ ಇಲ್ಲಿ ದೇವರ ದರ್ಶನ ಮಾಡಿ
ಕೂಡಲೇ ನಾವು ಕುಂದಾದ್ರಿಗೆ ಹೊರಡಬೇಕು. ಯಾಕಂತ ಹೇಳಿದರೆ ಸಾಯಂಕಾಲದವರೆಗೆ ಎಷ್ಟಾಗ್ತದೆ ಅಷ್ಟು ಪ್ಲೇಸ್ ಕವರ್ ಮಾಡುವಂಥೇಳಿ ಉಂಟು. ನೋಡಿ ಇಲ್ಲಿ ರೈಟ್ ಶೃಂಗೇರಿ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗಬೇಕು. ಇದು ಶೃಂಗೇರಿ ಬಸ್ ಸ್ಟಾಪ್, KSRTC ಬಸ್ ಸ್ಟ್ಯಾಂಡ್. ಇವತ್ತು ಫುಲ್ ರಶ್ ಇರ್ಬೋದು, ವಾಹನ ದಟ್ಟಣೆ ಗಮನಿಸಿ, ಫುಲ್ ಬ್ಲಾಕ್ ಆಗಿದೆ. ಯಾಕಂತ ಹೇಳಿದರೆ ಶುಕ್ರವಾರ, ಶನಿವಾರ, ಆದಿತ್ಯವಾರ ಕಂಟಿನ್ಯೂ 3 ರಜೆ ಬಂದರೆ ಹಾಗೆ ಎಲ್ಲ ಕಡೆಯಿಂದ ಜನಗಳು ದೇವಸ್ಥಾನಕ್ಕೆ ಬರ್ತಾರೆ. ಇದೇ ರೀತಿ ಧರ್ಮಸ್ಥಳದಲ್ಲಿ ಸಹ ಹೀಗೆ ಇರ್ತದೆ ರಶ್. ಫುಲ್ ಟ್ರಾಫಿಕ್ ಜಾಮ್. ಈಗ ಸ್ವಲ್ಪ ಬಿಸಿಲಿನ ಖಾರ ಸ್ಟಾರ್ಟ್ ಆಯಿತು, ಆಗ ಫುಲ್ಲು ಕೂಲ್ ಇತ್ತು. ಎಂತಾಯಿತು? ಹಾಂ, ತಾಗ್ತದಂತ ಹೆದರಿಕೆ ಆಯಿತಾ? ಗ್ಯಾಪ್ ಇತ್ತು, ಅವ ಸ್ವಲ್ಪ ಈಚೆ ಬಂದ ಪುನಃ. ದೇವಸ್ಥಾನದ ಮುಂಭಾಗ ತಲುಪಿದ್ವಿ. ಪಾರ್ಕಿಂಗ್ ಎಲ್ಲಿ ಅಂತ ನೋಡಬೇಕು ಈಗ. ನಾವು 2-3 ಗಾಡಿ ಎಲ್ಲ ಬಂದರೆ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು. ಈಗ ತುಂಬ ಗಾಡಿ ಉಂಟಲ್ಲ, ಸೇಫಾಗಿ ನಿಲ್ಲಿಸಬೇಕು. ಮತ್ತು ಶೂಸನ್ನು ಸಹ ಹಾಗೆ ಕರೆಕ್ಟ್ ಜಾಗದಲ್ಲಿ ಇಡಬೇಕು. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ. ಪಾರ್ಕಿಂಗ್ ಇದ್ದರೆ ಮಾಡ್ಬೋದಲ್ಲ. ನಮ್ದಕ್ಕೆ ಇಲ್ಲಿ ಜಾಗ ಸಿಕ್ಕಿತ್ತು, ಪಾರ್ಕಿಂಗ್ ಮಾಡಿದೆವು. ನೋಡುವ. ಅವರಿಗೆಲ್ಲ ಪಾರ್ಕಿಂಗ್ ಸಿಕ್ಕಲಿಲ್ಲ, ಆಚೆ ಒಂದು ಸುತ್ತು ಬಂದರು ಗಾಡಿ ಇಟ್ಟಿದ್ದಾರೆ. ನಾವು ಸ್ಟಾರ್ಟಿಂಗಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ಕಿತ್ತು. ಚಪ್ಪಲಿ ಸ್ಟ್ಯಾಂಡಲ್ಲಿ ಶೂಸ್ ಎಲ್ಲ ಇಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಬನ್ನಿ. ಆ್ಯಕ್ಚುಲಿ ಎಂಟ್ರಿ ಅಲ್ಲಿಂದ ಇದ್ದದ್ದು, ಯಾಕೆ ಬಂದ್ ಮಾಡಿದ್ದಾರೆ, ಏನೋ ರಿನೋವೇಷನ್ ಇರಬಹುದು. ಅಲ್ಲಿಂದ ಬರಲಿ, ಪೈಂಟಿಂಗ್ ಆಗ್ತಾ ಉಂಟು, ಹಾಗಾಗಿ ದರ್ಶನ ಮಾಡಿ ಬಂದೆವು. ಒಳಗಡೆ ಫೋಟೋ ವಿಡಿಯೋ ತೆಗಿಲಿಕ್ಕಿಲ್ಲ. ಹೊರಗಿಂದ ತೆಗಿಬೋದು, ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ. ಹಾಂ, ಬಿಸಿಲು. ಇಲ್ಲಿ ನಿಲ್ಲು, ಇದು ವೈಟಲ್ಲಿ ನಿಂತರೆ ಅಷ್ಟು ಇದಾಗೋದಿಲ್ಲ. ಅಲ್ಲಿ ಆನೆ ಹತ್ರ ಹೋಗುವಣ. ಕಾಮತ್ರ ಹೇಗೆ? ಫುಲ್ ಬಿಸಿಲು, ಕಾಲನ್ನೆಲ್ಲ ಕಿಡ್ಲಿಕ್ಕೆ ಆಗೋದಿಲ್ಲ. ಫುಲ್ ನಡಿಲಿಕ್ಕೆ ಕಷ್ಟ ಆಗ್ತದೆ. ನಮ್ಮನ್ನು ಚಪ್ಪಲಿ ಅಥವಾ ಶೂ ಇಲ್ಲದೆ ನಡೆದ ಅಭ್ಯಾಸ ಇಲ್ಲ. ಆಯಿತು, ಶಾರದಾಂಬೆಯ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ನಾವೊಂದು 5-6 ವರ್ಷ ಆಗ್ಬೋದು ಇಲ್ಲಿಗೆ ಬರದೆ. ಇವತ್ತು ಶಾರದೆಯ ದರ್ಶನ ಮಾಡಿ ಫುಲ್ಲು ಒಂದು ಖುಷಿಯಾಗಿದೆ. ಹೊರಡುವಲ್ಲ ಇಲ್ಲಿಂದ. ನೆಕ್ಸ್ಟ್ ಡೆಸ್ಟಿನೇಷನ್ ಕುಂದಾದ್ರಿ. ಎಸ್, ತುಂಬಾ ಶೆಕೆ ಇದೆ. ನಾವಿಲ್ಲಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಟು ಈಗ ಶೂ ಹಾಕೊಳ್ತಾ ಇದ್ದೀನಿ. ಕಾಮತ್ರ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ದೂರ ಇದೆ. ಮತ್ತು ನಮ್ಮ ಬಾಯ್ಸ್ ಯಾರೂ ಬರಲಿಲ್ಲ, ಒಂದು 2-3 ಜನ ಮಾತ್ರ ಬಂದಿದ್ದಾರೆ. ಯಾಕೆಂದರೆ ಅವರು ಲಾಸ್ಟ್ ವೀಕ್ ಬಂದಿದ್ರಂತೆ, ಸೊ ಅವ್ರು ಯಾರೂ ಬರಲಿಲ್ಲ. ಸೊ ನಾವು ಕಾಮತ್ರ ಸ್ವಲ್ಪ ಹೋಗಿ ದೇವ್ರ ದರ್ಶನ ಮಾಡಿ ದೇವ್ರಿಗೆ ಕುಂಕುಮ ತಗೊಂಡ್ಬಂದ್ವಿ. ಹಾಗೆ ಕಾಮತ್ರ ಹೀಗೆ ತುಂಬ ಕ್ಯೂಟ್ ಇದೆ ಇದು. ಗೂಗಲ್ ಪೇ ಮಾಡಲಿಕ್ಕೆ ಹೋದೆ, ಬಟ್ ಆಗಿಲ್ಲ. ಸೊ ಕಾಮತ್ರಿಗೆ ಕಳಿಸಿ 50 ರುಪೀಸ್ ಅಂತೆ, ಚೆನ್ನಾಗಿದೆ. ಸೊ ಬೇಕು ಅಂತ ತಗೊಂಡು ಬಂದೆ. ನಮ್ಮೆಲ್ಲ ಟೀಮ್ನವರ ಗಾಡಿ ಇಲ್ಲೇ ಉಂಟು. ಶಾರದಾಂಬೆ ದರ್ಶನ ಆಯಿತು, ಹೊರಡಲ್ಲ. ಹೋಗುವಲ್ಲ, ಹೊರಡುವ. ಜೈ ಶೃಂಗೇರಿ ಪೇಟೆ
ಒಂದೊಂದು ಜ್ಯೂಸ್ ಕುಡ್ದೇವು, ರಿಲ್ಯಾಕ್ಸ್ ಆಯಿತು, ಖುಷಿ ಆಯಿತು. ಮುಂದಿನ ಪ್ರಯಾಣ ಕುಂದಾದ್ರಿ. ಮನೆ ಎದುರುಗಡೆ 2 ಸಣ್ಣ ಬೈಕ್ ಇಟ್ಟದ್ದು, ಅದೇನು ಅವರಿಗೆ ಡಿಸ್ಟರ್ಬ್ ಆಗಲಿಲ್ಲ. ಆದರೂ ಹೆಂಗಸು ಹೊರಗೆ ಬಂದು ಒಂದು ಬೈತಿತ್ತು. ಎಂಥ ವಿಚಿತ್ರ ಜನಪ್ಪ. ರಸ್ತೆ ಕಾಮಗಾರಿಗೆ ಒಂದು ಟ್ಯಾಂಕರಲ್ಲಿ ಸೂಪರಾಗಿ ನೀರು ಹಾಕ್ತಿದ್ದಾರೆ. ನೀರಿಲ್ಲ ಹೇಳ್ತಿದ್ಯಲ್ಲ, ತಗೊಂಡು ಹೋಗೋಣ ಮನೆಗೆ ಟ್ಯಾಂಕರ್. ಹಾಂ, ನಮ್ಮ ಮೇಲೆ ಹಾಕ್ತಿದ್ರೆ ಖುಷಿ ಆಗ್ತಿತ್ತು. ಆಟ ಆಡಿಕೊಂಡು ಹೋಗ್ತಿದ್ದಾರೆ, ಯಾಕೆ ಈಗ ಹಾಕೋದು ಇಲ್ಲಿ? ಮಳೆ ಬಂದಾಗ ಆಯಿತು ಒಮ್ಮೆ. ಆಗೊಮ್ಮೆ ಹತ್ತಿರ ಇದ್ದೇವೆ. ಈಗ ಕುಂದಾದ್ರಿ ಹೋಗೋ ಮುಂಚೆ ಟೈಮ್ 12 ಗಂಟೆ ಆಗ್ತಾ ಬಂತು. ನಾವು ಈಗೊಂದು ಊಟದ ಸಮಯ ಆಗಿದೆ, ಎಲ್ಲ ಹಸಿವೆ ಆಗ್ತದೆ ಹೇಳ್ತಿದ್ರು. ಈಗ ಅಲ್ಲಿಂದ ನಾವು ಡಿಸಿಷನ್ ತಗೊಳ್ಬೇಕು, ಹೈವೇಯಿಂದ ಅಂದರೆ ನಿಯರೆಸ್ಟ್ ಯಾವುದು ಅಂತೇಳಿ. ಒಂದು ತೀರ್ಥಹಳ್ಳಿಗೆ ಹೋಗಬೇಕು ಊಟಕ್ಕೆ, ಅಥವಾ ಆಗುಂಬೆಗೆ ಹೋಗಬೇಕು, ಅದು ಅಲ್ಲೇ ಡಿಸೈಡ್ ಮಾಡುವ. ನಮ್ಮ ಹೈವೇಯಲ್ಲಿ ಎಷ್ಟು ಕಿಲೋಮೀಟ್ರ್ ಅಂತೇಳಿ ನೋಡಿ ಡಿಸೈಡ್ ಮಾಡುವ. ಅದರ ನಂತರ ಕುಂದಾದ್ರಿ ಹೋಗೋದಂತೇಳಿ ಪ್ಲ್ಯಾನ್ ಉಂಟು. ಯಾಕಂತೇಳಿದರೆ ಕುಂದಾದ್ರಿ ಸ್ವಲ್ಪ ಸ್ಟೆಪ್ಸ್ ಉಂಟು, ಹತ್ತಬೇಕಾದ್ರೆ ಸ್ವಲ್ಪ ಎನರ್ಜಿ ಬೇಕು ಅಲ್ವಾ? ಹಾಂ, ಹಾಗೆ ಊಟ ಮಾಡಿ ಮನೇಲಿ ಇರ್ಬೋದಿತ್ತಲ್ಲ. ಬಂದ ನಂತರ ಹೋಗಬೇಕು. ಊಟಕ್ಕೆ ಬಂದ್ವಿ. 2 ಹೋಟೆಲ್ ಉಂಟು, ವೆಜ್ ಮತ್ತು ನಾನ್ ವೆಜ್. ಶಬರಿ ಗ್ರ್ಯಾಂಡ್ ಅಂತೆ, ಅದು ವೆಜ್ ಇರಬೇಕು. ಇದೊಂದು ಫಿಶ್ ತಡ್ಕ. ಎಲ್ಲಿ ಹೋಗುದು ಇದಕ್ಕ? ಹಾಂ, ಬಂದರೆ ಎಲ್ಲ ಕೊನೆಗೆ ಹುಡುಕಿ ಗಣೇಶ್ ಗ್ರ್ಯಾಂಡಿಗೆ ಬಂದೆವು. ಇದು ಲಾಸ್ಟ್ ಟೈಮ್ ಸಹ ನಾವು ಇಲ್ಲೇ ಬಂದದ್ದು. ಇಲ್ಲಿ ನಾರ್ತ್ ಇಂಡಿಯನ್ ಐಟಮ್ ಎಲ್ಲ ಐಟಮ್ ಒಳ್ಳೆಯದು ಉಂಟು. ಅಲ್ಲಿ 2 ಹೋಟೆಲ್ ಹೋದೆವು, ಅಲ್ಲಿ ಮನುಷ್ಯರಿಲ್ಲ, ನೋಡುವಾಗಲೇ ಅದೊಂದು ಬೇಡ ಅಂತ ಆಯಿತು. ಮತ್ತು ತುಂಬ ಜನ ನಾನ್ ವೆಜ್ಜಿಗೆ ಹೋದರು, ನಾವು ವೆಜ್ಜಿಗೆ ಬಂದೆವು. ಯಾಕಂತ ಹೇಳಿದರೆ ಅದು ಬಸದಿ, ತುಂಬ ಪುರಾತನವಾದ ಜೈನರ ಪವಿತ್ರ ಕ್ಷೇತ್ರ, ಹಾಗಾಗಿ ವೆಜ್ಜೇ ಇರಲಿ ಅಂತೇಳಿ ವೆಜ್ ಹೋಟೆಲ್ ಬಂದಿದ್ದೇವೆ. ನಮ್ಮೊಟ್ಟಿಗೆ ಶಬ್ಬೀರ್, ಗಣೇಶ್ ಅವರಿಬ್ಬರು, ಅವರು ಸಹ ವೆಜ್. 6 ಜನ ವೆಜ್, ಬಾಕಿ ಎಲ್ಲ ನಾನ್ ವೆಜ್. ಅಬೇಬಿಗೆ ಲೆಪ್ಪುಲೆ ಅಬೇಬಿ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಆಯ್ತಲ್ಲ. ಸ್ಟಾರ್ಟ್ ಮಾಡಿ. ಅವ್ರು ಆಗದಿಂದ ಹಸು ಆಗ್ತಿದೆ ಆಯ್ತಿದೆ. ಹೌದಾ? ನಮಗೆ ಇದುಂಟ ಮಶ್ರೂಮ್ ಮಸಾಲ, ತಂದೂರಿ ರೊಟ್ಟಿ. ಶಬೀರ್ ಬಾಯಿಯ ಬೈಕನ್ನು ಫಸ್ಟ್ ಟೈಮ್ ಶೈನಿ ಟ್ರೈ ಮಾಡ್ತಿದ್ದಾಳೆ. ಊಟ ಎಲ್ಲ ಆಯಿತು. ಜೈ. ನಂಬರ್ ಒಂದು ಒಳ್ಳೇದುಂಟು ನಿಮ್ಮದು. 9577. ಹಾಂ, ಅದು ಪುತ್ತೂರು ಮಾಡಿದ್ರಿಂದ ಆ ನಂಬರ್ ಸಿಕ್ಕಿಲ್ಲ. ಇಲ್ಲಾದ್ರೆ ಇಲ್ಲಿದೆ ನಂಬರ್ಗೆ ಯಾವುದು ಸಿಕ್ಕಿದ್ದು. ಕುಂದಾದ್ರಿ ಹತ್ತಿರ ಬಂದ್ವಿ. ಕೇವಲ 5 ಕಿಲೋಮೀಟ್ರ್ ಇಲ್ಲಿಂದ. ಇನ್ನು ಸ್ವಲ್ಪ ಮುಂದೆ ರೋಡೆಲ್ಲ ಹಾಳಾಗಿದೆ, ಸಿಂಗಲ್ ರೋಡ್ ಸಿಗ್ತದೆ. ಈಗ ಹೇಗಾಗಿದೆ ಗೊತ್ತಿಲ್ಲ. ನಾವು ಸಾಧಾರಣ 1 ವರ್ಷದ ಹಿಂದೆ ಬಂದದ್ದು. ಫುಲ್ ಹೋಗಿತ್ತು ರೋಡು. ಒಂದು ದನ, ಇದೆಲ್ಲ ಹಳ್ಳಿ ರೋಡಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ದನಗಳೆಲ್ಲ ಸಡನ್ ರೋಡಿಗೆ ಬರ್ತದೆ. ಮಳೆ ಬರೋ ಚಾನ್ಸ್ ಉಂಟು. ಫುಲ್ ಮೋಡ ಆಗ್ತಾ ಉಂಟು.
ನಾವು ಘಾಟಿ ಒಂದು ಬಂದರೆ ಒಂದು ಅರ್ಧ ಗಂಟೆ ಬಂದು ನಿಲ್ಬೋದು. ಯಾಕಂತ ಹೇಳಿದರೆ ಮಳೆಗಾಲ ಸ್ಟಾರ್ಟ್ ಆಗಲಿಲ್ಲ. ಘಾಟಿ ಇಳಿಯುವ ಮುಂಚೆ ಒಂದು ಅರ್ಧ ಗಂಟೆ ಬಂದರೆ ಅಲ್ಲಿದೊಂದು ವೆದರೇ ಚೇಂಜ್ ಆಗ್ತದೆ. ಆಗೊಂಬೆಯಲ್ಲಿ ಫುಲ್ಲು ಮಿಸ್ಟ್ ಕವರ್ ಆಗ್ತದೆ. ಅದು ನೋಡೋದೇ ಒಂದು ಚಂದ. ನೋಡುವ ಏನೆಲ್ಲ ಆಗುತ್ತೆ ಅಂತೇಳಿ. ಅಲ್ಲ, ನಮ್ಮ ಕ್ಯಾಮೆರಕ್ಕೆ ಪ್ರೊಟೆಕ್ಟರ್ ಇಲ್ಲ, ವಾಟರ್ ಪ್ರೊಟೆಕ್ಟರ್. ನೋಡಬೇಕು ಏನಾಗ್ತದೆ ಅಂತೇಳಿ. ನೋಡುವ. ಇಂದಾದ್ರಿಯ ವಿಹಂಗಮನ ನೋಟ ನೋಡ್ಬೋದು. ಎತ್ತರ ಅಂತ ಹೇಳಿದರೆ ಅಷ್ಟು ಎತ್ತರ ಉಂಟು. ಕೆಳಗಿಂದ ಝೂಮ್ ಮಾಡಿ ತೆಗಿತಿದ್ದೇವೆ ಗ್ರೌಂಡ್ ಲೆವೆಲಿಂದ. ಫುಲ್ಲು ಕಡಿದಾದ ರಸ್ತೆ ಎಲ್ಲ ಹಾಳಾಗಿದೆ. ಫುಲ್ ಆಚೆ ಈಚೆ ಕಾಡು. ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಮೇಲೆವರೆಗೆ ರಸ್ತೆ ಉಂಟು. ಹಾಳಾದರೂ ಬೈಕ್ ಹೋಗಲಿಕ್ಕೆ ತೊಂದರೆ ಇಲ್ಲ. ಅದರ ನಂತರ ಸ್ವಲ್ಪ ಸ್ಟೆಪ್ಸ್ ಉಂಟು. ಈ ವೆದರ್ ನೋಡುವಾಗ ಹೆದರಿಕೆ ಆಗ್ತಾ ಉಂಟು. ಯಾಕಂತೇಳಿದರೆ ಮಳೆ ಬರೋ ಚಾನ್ಸ್ ದಟ್ಟವಾಗ್ತಿದೆ. ಒಂದು 2-3 ಜನರಲ್ಲಿ ರೈನ್ ಕೋಟ್ ಇರ್ಬೋದು, ಮತ್ತೆ ಯಾರಲ್ಲಿ ಇಲ್ಲ. ಫುಲ್ಲು ದೊಡ್ಡ ಸ್ಟೀಪ್ ಅಪ್ ಉಂಟು. ಕುಂದಾದ್ರಿ ತಲುಪಿದ್ವಿ. ಇನ್ನು ಸ್ಟೆಪ್ಸ್ ಉಂಟು, ಒಂದು 100 ಸ್ಟೆಪ್ಸ್ ಇರ್ಬೋದು. ಅದು ಹತ್ತಿಕೊಂಡು ಹೋಗಬೇಕು. ಹೇಗಿದೆ ಘಾಟಿ? ಸೂಪರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲ್ಲ. ಹೌದಾ? ನಾವೊಂದು 5-6 ಸರ್ತಿ ಬಂದಿದ್ದೇವೆ. ಯಾಕಂದರೆ ಇವ್ರದ್ದು ತೀರ್ಥಹಳ್ಳಿ ಊರು, ಹಾಗಾಗಿ ಮುಂಚೆ ಬಂದೆ. 5-6 ಜಾಸ್ತಿ ಆಗ್ಬೋದು. ಇದರಲ್ಲಿ ಬರ್ತೇವೆ ನಾವು ಆರಾಮಾಗಿ. ಇದರಲ್ಲಿ ಕಾರಲ್ಲಿ ಮತ್ತು ರಿಸ್ಕ್. ಯಾರಾದ್ರು ಇನ್ನೊಂದು ವೆಹಿಕಲ್ ಬಂದರೆ ಅಲ್ಲಿ ಭಾರಿ ಕಷ್ಟ. ದಾದಾ ಅಂಡ ಹೀಟ ಅಂಡ ಎಂಚ ಉಂಡೆ ಘಾಟಿ ಎಂಚ ಉಂಡು? ಸೂಪರ. ವೆಲ್ಡಿಂಗ್ ದಾರ್ ಪಂಡ್ಲೆ ಆರೊಂಜಿ ಪೋಂದಿತ್ತಾರು ಮರ್ರೆ. ಅಲ್ಪ ಉಂಟು ನಾ ಬೊಕ ಸೀದಾ ಕೊರ್ಪು ನಾನು. ಇವ್ರು ಯಾರಿಗೂ ಅಜ್ಜನಿಗೆ ಕರ್ಕೊಂಡು ಬರ್ತಾ ಇದ್ರಲ್ಲ, ಯಾರು? ನಿಮ್ಮ ಅಜ್ಜನ? ಅಲ್ಲಿಂದ ಇಲ್ಲಿ ತನಕ ಇಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ ನಿಮ್ಮ ಅಜ್ಜ? ಹೌದಾ? ಅಲ್ಲಿ ಮೇಲ್ಸಕ ಬಿಟ್ಟು ಬನ್ನಿ ಅವರಿಗೆ. ಪಾಪ ಅಲ್ಲಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ಅವ್ರ ಅಜ್ಜನ. ಕರ್ಕೊಂಡ್ ಬರ್ತೀರಾ? ಘಾಟಿ ಸೂಪರ್ ಉಂಟಾ ಅಂದ? ಅಲ್ಲಿ ಬಂದಾಗ ಸಡನ್ ಗೊತ್ತಾಯ್ತು. ದಾಲ ಆತ ಜತ ಸೌಂಡ್ ಮಾತ್ರ. ವರುಣ್ ಅವ್ರ ಅಜ್ಜ ಅಂತ. ನಮ್ಮ ಅಜ್ಜರು ನೋಡಿ, ಅವ್ರ ಪಾಪ ನಡ್ಕೊಂಡು ಬರ್ತಿದ್ರಲ್ಲ. ಎಷ್ಟು ಕಿಲೋಮೀಟರ್ ನಡ್ತೀರಿ? ನೋಡಿ 2 ಕಿಲೋಮೀಟರ್. ನಿಮ್ಗೆ ಪ್ರಾಯ ಎಷ್ಟು? 80 ವರ್ಷ ನೋಡಿ. ಇವ್ರಿಗೆ ಇವಾಗ್ಲೇ ಆಗಲ್ಲ, 30 ವರ್ಷ 25 ವರ್ಷ ಸುಸ್ತು, ತಲೆ ತಿರುಗಿ ಬಿದ್ದಿದ್ದಾರೆ ಅಲ್ಲೇ. ಹೌದು, ಹೋಗಿ ಬಂದು ನನಗೆ ಆಗುದಿಲ್ಲ, ನಾನು ಬರುದಿಲ್ಲ ಅಂತ ಹೇಳ್ತಾರೆ. 80 ವರ್ಷಕ್ಕೆ ಫೋಟೋ ಸಿಗ್ತದಾ? ಫೋಟೋ ಸಿಗ್ತದಾ? ಫೋಟೋ ಸಿಗ್ಲಿಕ್ಕಿಲ್ಲ. ಅದಕ್ಕೆ ನಿಧಾನ ಹೋಗ್ಬೇಕು ಹೇಳೋದು. ಇಲ್ಲ, ನಾನು ಹೋಗಿದ್ದೆ ಹಾಗೆ, ಅವರನ್ನು ಮಾತ್ರ ಕಳಿಸೋದು.
ನಾವು ಹೋಗುದಿಲ್ಲ. ಒಳ್ಳೆ ಒಂದು ಪ್ಲೇಸ್ ಉಂಟು. ಮಲಗಿದ್ದಾರೆ, ಖುಷಿ ಆಗ್ತಾ ಉಂಟು. ಸೀನ್ಸ್ ನೋಡ್ಬೋದು. ಕುಂದಾದ್ರಿ ಟಾಪಿಗೆ ಬಂದಿದ್ದೇವೆ. ಭಗವಾನ್ 108 ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಬಸದಿ. ಇಲ್ಲಿ ಮುಂಚೆ ಸಹ ವಿಡಿಯೋ ಎಲ್ಲ ಮಾಡಿದ್ದೇವೆ, ಹೊರಗಿಂದೆಲ್ಲ ತೋರಿಸ್ತೇನೆ. ಇಲ್ಲಿ ಒಂದು ಕೆರೆ ಉಂಟು. ಕೆರೆಯಲ್ಲಿ ಯಾವತ್ತೂ ನೀರು ಡ್ರೈ ಆಗೋದಿಲ್ಲ. ಬಹಳ ಪ್ರಾಚೀನ ಬಸದಿ ಇದು. ಅದೇ ರೀತಿ ಕೆಳಗಿನ ಒಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ. ಇಲ್ಲಿ ಸನ್ಸೆಟ್ ಸನ್ರೈಸ್ ಬರಬೇಕು. ಅದೇ ರೀತಿ ಇಲ್ಲಿ ಕೂಡ ಒಂದು ಕೆರೆ ಉಂಟು. ಫುಲ್ ನೆಟ್ ಹಾಕಿದ್ದಾರೆ. ಕೆಳಗಿನ ವ್ಯೂ. ಇಲ್ಲಿಂದ ಸೀದಾ ಆಗುಂಬೆ ವ್ಯೂ ಪಾಯಿಂಟಿಗೆ ಹೋಗ್ತೇವೆ. ಗಣೇಶ್ ಅವರ ಫೋಟೋಶೂಟ್ ಆಗ್ತಾ ಉಂಟು. ಫುಲ್ ಇವತ್ತು ಫೋಟೋಶೂಟು. ಹಾಂ, ಭಯಂಕರ ಕಲ್ಲರ್ ಮಾತ್ರ ನಿಮ್ಮದು ಟಿ ಶರ್ಟ್ ಇದ್ದು. ಕಣ್ಣಿಗೆ ಓಡಿತದೆ ಪಳ 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 ಪಳ. ರಾತ್ರಿ ಎಲ್ಲಿಯಾದರೂ ಉಂಟಲ್ಲ, ನೀವು ಎಲ್ಲಿದ್ರು ಕಾಣ್ತೀರಿ. ಹಾಂ, ಫುಲ್ ರೇಡಿಯಂ ಕಲರ್. ಅದೇ ಬೇಕಿದ್ದಲ್ಲ ರೈಡಿಗೆ ಅದೇ ಬೇಕು. ಇಲ್ಲಿ ಡ್ರೋನ್ ಶಾಟ್ ತೆಗಿಬೇಕು, ಸೂಪರ್ ಬರ್ಬೋದು. ಡ್ರೋನ್ ಶಾಟ್ ತೆಗಿಬೇಕು ಇಲ್ಲಿ. ಶಬ್ಬೀರ್ರೆ 360 ಎಲ್ಲ ಟ್ರೈ ಮಾಡಿ, ಒಳ್ಳೆ ವ್ಯೂ ಉಂಟು. ಹೌದಾ? ಛೇ, ಒಳ್ಳೆ ವ್ಯೂ ಇತ್ತು ಅಲ್ಲಿ. 360 ಶಬ್ಬೀರ್ ಮರ್ತು ಬಂದ್ರಂತೆ. ಸೂಪರ್ ಇತ್ತು. ಬೇಡ ಅಂತ ಆಯ್ತಲ್ಲ, ಒಳ್ಳೇದಾಗಿದಲ್ಲ. ಇದು ಜೈನರ ಪುಣ್ಯಕ್ಷೇತ್ರ, ಪವಿತ್ರ ಅವರಿಗೆ. ಬಹಳ ಒಂದು 800 ವರ್ಷದ ಹಿಂದೆ ಇರ್ಬೋದು ಇದು ಟೆಂಪಲ್. ಅವರಿಗೆ ಹುಂಚ ಉಂಟಲ್ಲ, ಹುಂಚ ಅದು ಬಿಟ್ಟರೆ ಇದು ಅಲ್ಲಿಗೆ ಮತ್ತೆ ಇಲ್ಲಿಗೆ ನೇರ ಇದು ಉಂಟು. ಹಾಂ, ಕರಿನ ಜನ್ಮ ಏರೇ ಗೊತ್ತಿಯಾ ಈ ಜನ ನೆಂಪು ಹೆಂಗ್ ಮಾಡತ್ತದ ಬರಂದಿಪ್ಪಿ ಆಯ್ ಹೊಡೆಯಲ್ಲ ಹೋದೇಶ ನೋಡಿ. ಯಾ ಲಾಸ್ಟ್ ಟೈಮ್ ಬೈದೆ ಮರಾಣಿ ಕರಡಿ ದಿಕ್ಕಂಡಿ ಆನೆ ದಿಕ್ಕಂಡು ಮನಂತಿ ದುಂಬು ಬತ್ತಿನ ಆತ ನೆನಪು ಅಂದು ದುಂಬು ಏಪೆ ಎಲ್ಲಿ ಹೋದ್ರೆ ಬಂದಿದ್ದೇನಂತೇಳಿ ನೆನಪು ಅಂತೆ. ಶ್ರವಣ ಅಲ್ಲ, ಶ್ರವಣಿಗೆ ಯಾರಿಗೆ? ನಿಮ್ಗ ವರುಣ ಅವನೆಲ್ಲ ದಿಕ್ಕಲ್ಲಿ ಹೋಗುದು. ಮತ್ತೆ ಅಲ್ಲ ಪೆತ್ತ ದಿಕ್ಕಂಡು ಆನೆ ದಿಕ್ಕಂಡು ಆಂಟಿ ಮೊನ್ನೆಲ್ಲ ಹೋಗಿದ್ದಾನೆ. ಅಲ್ಲಿ ಹೋಗಿ ಇವನು ಆಂಟಿ ಇಲ್ಲಿ ಆನೆಲ್ಲ ಬರ್ತದ, ಅವ್ರು ಹೇಳುದು ಆನೆಲ್ಲ ಬರ್ತದೆ, ನಿನ್ನೆ ಇಲ್ಲಿ ಹಿಂದೆ ಹೋಯ್ತು ಅಂತ. ಅಲ್ವಾ ಕಾಡಲ್ಲಿ ಒಬ್ಬನೇ ಹೋಗ್ತಾ ರಿಟರ್ನ್ ತಿರುಗಿಸಿ ಬಂದಿದೆ. ಇನ್ನು ಆನೆ ಸಿಕ್ಕಿದ್ರೆ ಎಲ್ಲೇ ಹೋಗುದು ಅಂತ. ಹೌದಾ? ಆನೆ ಬಂದದ? ಹೌದಾ? ಅಲ್ಲಿ ಹೇಳಿದ್ರು, ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಅಲ್ಲ, ಆನೆ ಅಲ್ಲಿ ಮೊನ್ನೆ ಬೆಳಲ್ ಹತ್ರ ಇದು ಚಿರತೆ ಬಂದಿದೆ ಅಂತ ಅಲ್ಲ? ಬೆಳಲ್ ಕ್ರಾಸ್ ಮುಗುಳಿ ಅದು. ಇವ್ರದ್ದು ಗಣೇಶ್ ಭಟ್ರ ಮನೆ. ಅದು ಯಾರ ಇದ್ರಲ್ಲಿ ಹಾಕಿದ್ರು ಅದು? ಗಣೇಶ್ ಭಟ್ರು ಸುದ್ದಿಯಲ್ಲಿ ಬರ್ತಿತ್ತು. ಹೌದಾ?
ಗಣೇಶ್ ಭಟ್ರ ಮನೆಯಲ್ಲಿ ಆ ಕಡೆ ಇದೆಯಾ ಗಣೇಶ್ ಆಯ್ತು ಹಂಚಿ ಹೇಳಿ ಹೇಳಿ ಎಂತ ಅದು ನೀನು ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ ಇವ್ರು ಹೇಳಿದಲ್ಲ ಎಂತ ಯಾರು ವಿಕಿಪೀಡಿಯಾ ಅದು ಯಾರು ಹೇಳಿ ಫಸ್ಟ್ ಈಗ ನೀವು ಹೇಳಿದ್ದಲ್ಲ ಈಗ ನಾನು ಅದು ನೆನಪಿಸಿದ್ದು ಮರುಪರೀಕ್ಷಿಸಿದ್ದು ಕಳ್ಳ 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 ಪೊಲೀಸ್ ಜೀಪ್ ಎತ್ಕೊಂಡು ಹೋಗ್ತಿದ್ದಾನೆ ಕಳ್ಳ ಹಾ ಕಾಡದ ಸೊಪ್ಪು ಕಂಡದ ಸರ್ ಬತ್ತೇರ್ ಬತ್ತೇರ್ ಏತ್ ಪಾಡೋಡು ಏತ್ ಪಾಡೋಡು 90 ಪಂಡಾರ ರೆಡಿ ಮಾಡ್ತಾರ ಬರ್ಡೇ ಮಲ್ಪೋಡತ್ತಾ ಇಂಬೇರ್ನ ಅರ್ನಂಜು ಬರ್ಡೇ ಮಲ್ಪೋಡತ್ತಾ ಮರ ಬಿದ್ದಿದೆ ಅಂತ ಇಲ್ವಾ ರೀಲ್ಸ್ ಈಗ ದಾದಾ ರೀಲ್ಸ್ಗ ಪೂರ ಬಜೆಕರೆ ಸಾಲ ಜಗ್ಗೆರೆ ಓ ಜಗ್ಗೆರೆ ನಾಟಕ ಮಲ್ಪ ನಾಟಕ ಎಡ್ಡೆ ಏರವೆ ಡ್ಯಾನ್ಸ್ ಬರ್ಪುಜ್ಜಿ ನಾಚಿಕೆ ಆಪುಜ್ಜಿ ನಿಕ್ಲಾಗಿ ಅಂದ್ ಅಂದ್ ಮಲ್ಪರ ഞാൻ കൽപ്പാവേ സ്റ്റെപ്പ് ഞാൻ കൽപ്പാവേ ಅಂದ ಓ ಇಂದುಂಡತ್ತ ಇತ್ತೆ